ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮಹಾಲಕ್ಷ್ಮಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ, ಇವಾಗ ಪೂಜೆ ಎಲ್ಲ ಆಯಿತು. 5 ಗಂಟೆಗೆ ಎಲ್ಲ ಪೂಜೆ ಮುಗಿಸ್ದೆ. ಬೇಗ ಎದ್ದು ಎಲ್ಲ ಮುಗಿಸ್ದು ವರಮಹಾಲಕ್ಷ್ಮಿ ಇಷ್ಟೊತ್ತಿಗೆ ಮಾಡೋದು. ನಾನು ವರ್ಷವೂ ಅಷ್ಟೇ ಬರೀ ಪೂಜೆ ಮಾಡೋದೇ ಆಗಲಿ, ನಾವೇನು ಕಳಸ ಎಲ್ಲ ಇಡಲ್ಲ. ಈ ಥರನೇ ಮಾಡೋದು ನಾನು ಸಿಂಪಲಾಗಿ. ಆದ್ರೂ ನಾವು ಇಷ್ಟೊತ್ತಿಗೆ ಎದ್ದು ಮಾಡ್ತೀನಿ. ಎಲ್ಲರೂ ಇಷ್ಟೊತ್ತಿಗೆ ಎದ್ದು ಮಾಡೋದು. ಒಬ್ಬೊಬ್ರು ಇನ್ನೂ ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಅವ್ರಿಗೆ ಯಾವಾಗ ಆಯ್ತದೋ ಹಂಗೆ ಮಾಡ್ತಾರೆ. ನಾವು ಸೂರ್ಯ ಉಡೋ ಅಷ್ಟರಲ್ಲಿ ಬೇಗ ಎದ್ದು ಎಲ್ಲ ಮುಗಿಸ್ದೆ ಪೂಜೆನ. ಕಳಸ ಎಲ್ಲ ಇಡಲ್ಲ ನಾವು. ಇಷ್ಟು ಮಡ್ಲಕ್ಕಿ ಸೀರೆ ಎಲ್ಲನೂ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಫಸ್ಟು ನಾನು ಇಷ್ಟು ಮಾಡ್ತಿರ್ಲಿಲ್ಲ. ಎಷ್ಟು ಮಾಡೀನಿ ಅಂದರೆ, ಮಡ್ಲಕ್ಕಿ ಎಲ್ಲ ಏನೂ ಇಕ್ತಿರಲಿಲ್ಲ. ಬರೀ ಮಾಮೂಲಿ ಪೂಜೆ ಮಾಡೀನಿ, ಬೇಗನೆ ಮಾಡೀನಿ. ಆದರೆ ಯಾಕಪ್ಪ ಅಂದರೆ ನಮಗೆ ಕೊರೋನಾ ಆಗ್ಬಿಟ್ಟಿತ್ತಲ್ಲ, ಆವಾಗ ಇನ್ನು ಮುಂದಕ್ಕೆ ಹಬ್ಬ ಇತ್ತು. ಕೊರೋನಾ ಮುಗಿದಾದ್ಮೇಲೆ ಹಬ್ಬ ಇತ್ತು ವರಮಹಾಲಕ್ಷ್ಮಿ. ಆವಾಗ ನಾವು ಸಪ್ರೇಟಾಗಿ ಇದ್ನಲ್ಲ ಒಂದು ವಾರ. ಆವಾಗ ನಮ್ಮ ಲಕ್ಷ್ಮವ್ವ ಹುಷಾರು ಮಾಡಿಬಿಡವ, ಇನ್ನೊಂದು ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ವರಮಹಾಲಕ್ಷ್ಮಿಗೆ ಮಡ್ಲಕ್ಕಿ ಸೀರೆ ಎಲ್ಲ ಅಕ್ಕಿ ನಿಂಗೆ ಪೂಜೆ ಮಾಡ್ಬೇಕು, ನಾನು ಮಾಡ್ತೀನಿ, ವರ್ಷ ಮಾಡ್ತೀವಿ, ನನಗೆ ಹುಷಾರು ಮಾಡು, ಏನೂ ಆಗ್ದಂಗೆ ನಮ್ಮನ್ನ ಕಾಪಾಡವ ಅಂತೇಳಿ ಕೈ ಮುಗ್ದೆ. ಆವತ್ತಿಂದನೂ ಈಗ 5 ವರ್ಷದಿಂದನೂ ನಾನು ವರಮಹಾಲಕ್ಷ್ಮಿ ಹಬ್ಬನ ನನ್ನ ಕೈಲಿ ಏನಿರುತ್ತೋ ಅದನ್ನ ಇಕ್ಕಿ ಮಡ್ಲಕ್ಕಿ ಸೀರೆ ಎಲ್ಲ, ಏಕೆಂದರೆ ದೇವ್ರೇನು ಉಟ್ಕೊಳ್ಳಲ್ಲ, ತಿನ್ಕೊಳ್ಳಲ್ಲ, ಎಲ್ಲ ನಾವೇ ಉಟ್ಕೊಳ್ಳೋದು, ನಾವೇ ತಿನ್ನೋದು. ಅದಕ್ಕೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಏಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಇವೆಲ್ಲ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ನಾವೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಅವತ್ತು ಕೈ ಮುಗ್ದೆ. ಆಮೇಲೆ ಹುಷಾರಾದ ನಾವು ಅವತ್ತಿಂದನೂ ಇಲ್ಲಿವರೆಗೂ ಪೂಜೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹೂವು ಎಲ್ಲ ಕುಣಿಗಲ್ಗೆ ಹೋದೆ. ನನಗೆ ತುಂಬ ಇಷ್ಟ ಈ ಥರ ವರಮಹಾಲಕ್ಷ್ಮಿಲಿ ಗುಲಾಬಿ ಇಂಥದ್ದು ದುಂಡು ಕನಕಾಂಬರ ಮುಡಿಸ್ಬೇಕನ್ನೋದು ಆಸೆ ನನಗೆ. ಅದಕ್ಕೆ ನಾನು ಇಲ್ಲಿ ತಗೊಳ್ಳಲ್ಲ, ಕುಣಿಗಲ್ಗೆ ಹೋಗಿ ತಗೊಂಬಂದೆ. ಒಂದು ಆಂಟಿ ಗೊತ್ತಿರೋರವರೇ, ಆಮೇಲೆ ಕೊಡ್ತಾರೆ ಕಡಿಮೆಗೆ ಕೊಡ್ತು. ಹೋದ ವರ್ಷ ನಾನು ಅವ್ರ ತಾನೇ ತಗೊಂಬಂದಿದ್ದೆ, ಈ ವರ್ಷವೂ ಅವ್ರ ತಾನೇ ತಗೊಂಬಂದೆ. ಕುಣಿಗಲ್ಲಲ್ಲಿ ಚೆನ್ನಾಗಿರುತ್ತೆ, ಏನೋ ಒಂಥರ ಬೆಂಗಳೂರು ನೋಡ್ದಂಗೆ ಆಯ್ತದೆ. ಹೂವು ಎಲ್ಲ ತುಂಬ ಮಡಿಕೊಂಡಿರ್ತಾರೆ, ಥರ ಹೂವುಗಳು ಎಲ್ಲ, ಒಂಥರ ಜನ ಎಲ್ಲ ಜಾಸ್ತಿ ಇರ್ತಾರೆ, ಚೆನ್ನಾಗಿರುತ್ತೆ. ನಾನು ಗುರುವಾರನೇ ವಾರ ಎಲ್ಲ ಮಾಡಿಬಿಟ್ಟು ಹೋಗಿ ತಗೊಂಡು ಬಂದೆ. ಅಲ್ಲಿ ರಾಯರ ಮಠ ಇತ್ತಲ್ವ, ಹೋದ ವರ್ಷವೂ ಅಲ್ಲೇ ಫಸ್ಟ್ ನಾನು ರಾಯರ ಮಠಕ್ಕೆ ಹೋಗಿದ್ದು ಕುಣಿಗಲ್ಲಲ್ಲಿ. ಅಲ್ಲಿ ಹೋಗಿ ಕೈ ಮುಗಿದ್ಬಿಟ್ಟು ರಾಯರಿಗೆ ಅಲ್ಲಿ ಆರಾಧನೆ ಇತ್ತಲ್ವ, ನನ್ನ ಕೈಲಿರೋದನ್ನು ಅಲ್ಲೇ ಅರ್ಪಿಸ್ಬಿಟ್ಟು ಬಂದೆ. ಎಲ್ಲ ಹೂವು ಎಲ್ಲ ತಗೊಂಡು ಅವ್ರ ಸ್ವಾಮಿಗಳಿಗೆ ಹೇಳ್ತಾಯಿದ್ದೋ, ಹಿಂಗೆ ಸ್ವಾಮಿಗಳೇ ಫಸ್ಟ್ ಬಂದಿದ್ದ ನಾವಿಲ್ಲಿ ಅಂತ ಅವರ ಮಾತಾಡ್ಸಿದ್ರು. ಆಮೇಲೆ ತುರುವೇಕೆರೆ ಇಲ್ಲೇ ನಮ್ಮದೊಂದು ಇದಕ್ಕೆ ನಮ್ಮ ಸ್ವಾಮಿಗಳೆಲ್ಲ ಗೊತ್ತು, ನಾವು ಕೇಳ್ದೋ ಅಂತ ಹೇಳಿ ಅವ್ರನ್ನ ಅಂತ ಹೇಳಿದ್ರು. ಚೆನ್ನಾಗಿ ಮಾತಾಡಿಸ್ತಾರೆ. ಯಾವುದೇ ರಾಯರ ಮಠಕ್ಕೆ ಹೋಗಲಿ, ಸ್ವಾಮಿಗಳಿದ್ದಾರಲ್ಲ ಅರ್ಚಕರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಗೆ ಆ ಥರ ಮಾತಾಡಿಸಿ ಒಂದೇನೋ ಕೇಳಿದಾಗ ಒಂದು ಖುಷಿ ಆಯ್ತದೆ. ಈಗ ಪೂಜೆ ಎಲ್ಲ ಮುಗೀತು, ಮುಗಿಸಿ ಇನ್ನು ಅವ್ರ ಅಪ್ಪ ಮಗಳು ಮನಗಿದ್ರು. ನಾನೇನು ಅವ್ರನ್ನ ಎಬ್ಬಿಸೋಕೆ ಹೋಗಲ್ಲ, ಅವರು ಅಂಗಡಿಲೇ ನಿಂತಿದ್ದು ಬಂದಿರ್ತಾರೆ. ಅವರು ಎದ್ದೇಳಲ್ಲ ಬೇಗ, ಎದ್ದಿದ್ರು. ಆದರೂ ಅವ್ರು ಸ್ನಾನಕ್ಕೆಲ್ಲ ಹೋದ್ರು. ಆಮೇಲೆ ಬೆಳಗ್ಗೆನೇ ನಾನು ಎಬ್ಬಿಸೋಕೆ ಹೋಗಲ್ಲ, ಅವಾಗ ಇನ್ನೂ ಮಲಗಿದ್ರು ಅವರು. ನಾನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಮ್ಮ ಒಬ್ಬನು ಎದ್ದು ಬಂದು ಇದೆಲ್ಲ ಅವಳು ವೀಡಿಯೋ ಮಾಡಿಕೊಟ್ಲು. 5:30ಗೆಲ್ಲ 6 ಗಂಟೆ ಮುಗೀತು. ಆಮೇಲೆ ಅಮ್ಮು ಎದ್ದು ಬಂದಳು. ಇಬ್ಬರು 6 ಗಂಟೆಗೆ ಎದ್ದರು, ಸೂರ್ಯ ಉಡೋ ಅಷ್ಟರಲ್ಲಿ ಎದ್ದು ಬಂದು ಅಮ್ಮು ವೀಡಿಯೋ ಮಾಡಿಕೊಟ್ಲು. ಅವರಪ್ಪ ಸ್ನಾನಕ್ಕೆ ಹೋದರು. ಇವಾಗ ಅದಕ್ಕೆ ಒಬ್ಬಟ್ಟೆಲ್ಲ ಮಾಡೋಣ ಅಂತ ಹೂವು ಎಲ್ಲ ತಂದಿದ್ನಲ್ವ, ಈ ಹೂವು ಏನು ಬಿಡಿಸ್ಕೊಳ್ಳಿಲ್ಲ, ಆಮೇಲೆ ಬಿಡಿಸಿಟ್ಟು ಬೆಳಗ್ಗೆನೇ ಚೆನ್ನಾಗಿರ್ತದೆ ಮನೆ ಮುಂದೆ ಅಂತ ಬಿಡಿಸ್ಲಿಲ್ಲ. ಈ ಥರ ರಂಗೋಲಿ ಎಲ್ಲ ಹಾಕಿದೆ. ಇವತ್ತು ಮಳೆ ಬಂದು ಸಾಯಂಕಾಲ ಎಲ್ಲ ಹೊಂಟೋಯ್ತು. ಪೂಜೆ ಎಲ್ಲ ಮಾಡಿ ನಾನು ಇದು ಮಾಡ್ತಾಯಿದ್ದೆ, ಅಮ್ಮ ವೀಡಿಯೋ ಮಾಡ್ಕೊಂಬಂದ್ಲು. ಓದಿ ರಾಯರ ಬುಕ್ಕು ಮಾಮೂಲಿ ನಾವೇನು ಮಾಡ್ತೀನೋ ಆ ಥರನೇ ಮಾಡ್ತೀನಿ ನಾನು. ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಒಬ್ಬಟ್ಟಿಗೆ ಇವತ್ತು ಹೀರೆಕಾಯಿ ಎಲ್ಲ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಸಪ್ರೇಟಾಗಿ. ಮತ್ತು ಬೀನ್ಸ್ ಇತ್ತು, ಬೀನ್ಸ್ ಹಾಕ್ಬಿಟ್ಟು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಆಮೇಲೆ ಒಬ್ಬಟ್ಟು ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಸಲ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಾಳೆ ಎಲೆ ಅಂದಮೇಲೆ ಬಾಳೆ ಎಲೆ ಊಟ ಇರುತ್ತಲ್ವ, ಬಾಳೆ ಎಲೆ ಊಟ ಆದಮೇಲೆ ಫ್ರೆಂಡ್ಸ್, ಬಾಳೆ ಎಲೆ ತುಂಬ ಊಟ ಇದ್ರೇ ಬಾಳೆ ಎಲೆಗೊಂದು ಬೆಲೆ. ಅದಕ್ಕೆ ಬಜ್ಜಿ, ಒಬ್ಬಟ್ಟು, ಅನ್ನ, ಸಾರು, ಮೊಸರನ್ನ, 2 ಥರ ಪಲ್ಯ ಎಲ್ಲ ಮಾಡಿದ್ದೆ. ಅಮ್ಮಗೆ ಎಲ್ಲ ರೆಡಿ ಮಾಡಿ ಅವಳು ಪೂಜೆ ಮಾಡಿದ್ಲು. ಅವಳಿಗೆ ಊಟ ಈ ಥರ ತುಂಬ ಇಷ್ಟ. ಅವಳಿಗೆ ಬಾಳೆ ಎಲೆ ಊಟ, ಯಾವಾಗಲೂ ಬಾಳೆ ಎಲೆ ಕೇಳ್ತಾಳೆ. ಅವ್ರ ಅಪ್ಪನ ಎಲ್ಲಿ ತಂದು ಕೊಡೋದಲ್ವ, ಅದಕ್ಕೆ ತುಪ್ಪ ಎಲ್ಲ ಹಾಕಿ ಅವಣ್ಣ ತಂದು ಕೊಡ್ತಾರೆ. ಅವ್ರ ತೋಟದಲ್ಲಿ ಇದ್ದಾಗ ಅವ್ರ ಹತ್ರನೇ ಇಸ್ಕೊಂಬಂದಿದ್ರು ಸಾಯಂಕಾಲ. ಆಮೇಲೆ ಅವಳಿಗೆಲ್ಲ ಊಟ ಕೊಟ್ಟೆ.
ಸ್ನಾನ ಮಾಡಿ ಅವಳು ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಒಬ್ಬಟ್ಟು ಊಟ ಆಯಿತು. ಅದಕ್ಕೆ ತಿನ್ನಪ್ಪ ಅಂದೆ. ಚೆನ್ನಾಗಿತ್ತಮ್ಮ ಅಂತೇಳಿ ತಿನ್ನಲ. ಆಮೇಲೆ ಮಿಕ್ಕಿದೆಲ್ಲ ಮಾಡಿದೆ. ನಮ್ಮ ಮನೆಯವ್ರು ಬರ್ತಾರಲ್ಲ ಅವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೇ ಅಂತ. ಆಮೇಲೆ ಅವಳು ಊಟ ಎಲ್ಲ ಮಾಡೇ ಆಯಿತು. ಮಳೆ ಬಂತು ಅನ್ಬೇಡಿ, ಮಧ್ಯಾಹ್ನ ಇಷ್ಟು ಜೋರು ಮಳೆ ಬಂತು. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಎಲ್ಲ ಬಾರಿಸ್ಕೊಂಡು ಪೂಜೆ ಮಾಡ್ತಾಯಿದ್ಲು. ನಾನು ಸಾಯಂಕಾಲದ್ದು ಪೂಜೆ ಎಲ್ಲ ಮುಗಿಸ್ದೆ ನಾನು. ಆಮೇಲೆ ಕುಂಕುಮ ಕರಿಬೇಕಿತ್ತು, ಕರಿಯೋಣ ಅಂತ ನಾನು ಹೋದೆ. ಅವಳಿನ್ನು ಪೂಜೆ ಮಾಡ್ತಾನೆ ಇದ್ಲು. ಅವಳು ಅಷ್ಟೇ ಹಬ್ಬದ ದಿನ ಚೌಲಿ ಎಲ್ಲ ಹಾಕೋಣ ಅಂತ ನಾನೇ ಹಾಕ್ತೆ. ಚೌಲಿ ಎಲ್ಲ ಇತ್ತು, ದುಂಡು ಮಲ್ಲಿಗೆ ತಂದಿದ್ದೆ. ಮಕ್ಕಳಿಗೆ ಚೆನ್ನಾಗಿ ರೆಡಿ ಮಾಡಬೇಕು, ಆವಾಗ ಮಕ್ಳುಗಳಿಗೆ ಒಂದು ಖುಷಿ ಇರ್ತದೆ. ಹೋದ ವರ್ಷ ಈ ಥರ ರೆಡಿ ಆಗಿದಲ್ವಂತ. ಮನೆಯಲ್ಲಿ ಮಕ್ಕಳು ದೇವ್ರು ಅಂತಾರೆ. ಅವಳನ್ನ ದೇವ್ರ ಥರನೇ ರೆಡಿ ಮಾಡ್ತೀನಿ ನನ್ನ ಹಬ್ಬಗಳಲ್ಲಿ. ಚೆನ್ನಾಗಿತ್ತು ಈ ಸಲ ಹಬ್ಬ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಆರಾಧನೆಗೆ ಹೋಗಿ 29, 30, 31 ಶುಕ್ರವಾರ, ಶನಿವಾರ, ಭಾನುವಾರ ಇದೆ. ತಿಂಗಳು ಕೊನೆಯಲ್ಲಿ ರಾಯರ ಆರಾಧನೆ ಇದೆ. ಎಲ್ಲರೂ ಪಾಲ್ಗೊಳ್ಳಿ, ರಾಯರ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.